ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವಾಗ ನಾವು ಜಿಮ್ಗೆ ಅಂತ ಬಂದ್ವಿ ಗೈಸ್. ಬಟ್ ಸ್ವಲ್ಪ ಹೊಟ್ಟೆ ಹಸಿತಿತ್ತು ನನಗೆ. ಕೆಲವೊಂದ್ಸಲ ಕೆಲವೊಂದು ದಿನ ಏನೂ ಅನ್ಸೋದಿಲ್ಲ, ಓಕೆನಾ. ಬಟ್ ಕೆಲವೊಂದು ದಿನ ನನಗೆ ಯಾವಾಗ್ಲೂ ಏನು ಹೊಟ್ಟೆ ಹಸಿಯೋದಿಲ್ಲ ಬೆಳಗ್ಗೆನೆ. ಬಟ್ ಕೆಲವೊಂದು ದಿನ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತು ಬಿಡುತ್ತೆ. ಸೊ ಹಾಗಾಗಿ ಇಲ್ಲೇ ವಿಠಲ್ ಟಿಫನ್ ಸೆಂಟರ್ ಹೊಸಕೋಟೆಯಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿ ಮಸಾಲೆ ದೋಸೆ. ಸೊ ಹಾಗಾಗಿ ತಿನ್ಕೊಂಡು ನೋಡೋಣ. ವರ್ಕೌಟ್ ಇವತ್ತು ಯಾಕೋ ಇಂಟ್ರೆಸ್ಟೇ ಇಲ್ಲ. ಬಟ್ ನನಗೆ ಒಂದು ದಿನ ಮಿಸ್ ಆಗಿಬಿಟ್ರೆ ನೆಕ್ಸ್ಟ್ ಡೇಗೆ ಇಂಟ್ರೆಸ್ಟ್ ಬರೋದಿಲ್ಲ. ಅದಕ್ಕೆ ಮಿಸ್ ಮಾಡಿದ್ರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಗೈಸ್. ಆ್ಯಕ್ಚುಲಿ ಲೈಕ್ ಬ್ಯಾಕ್ ಪೇಯ್ನ್, ಲೆಗ್ ಪೇಯ್ನ್, ಅದು ಇದು ಎಲ್ಲ ಇದೆ. ಬಟ್ ಆದ್ರೂ ಸ್ವಲ್ಪನೇ ಜಸ್ಟ್ ಒಂದು ಎರಡು ಎಕ್ಸಸೈಸ್, ಎರಡು ಸೆಟ್ ಅಷ್ಟೇ ಮಾಡ್ತಾ ಇರೋದು. ಸೊ ಇವಾಗ ತಿಂಡಿ ಮಾಡ್ಕೊಂಡು ಬಂದು ಜಿಮ್ಮಿಗೆ ಹೋಗಬೇಕು, ಓಕೆನಾ. ಆಮೇಲೆ ಸಿಗ್ತೀನಿ. ಕ್ರಿಸ್ಪಿ ಮಸಾಲೆ ದೋಸೆ ರೆಡಿ ಆಗಿದೆ, ತಿಂತಾ ಇದ್ದೀನಿ. ಸಖತ್ತಾಗಿದೆ. ಇವರೇನು ತಿಂತಾ ಇಲ್ಲ ಗೈಸ್. ನಾನು ತಿಂತಾ ಇದ್ದೆ ನೋಡ್ಕೊಂಡಿದ್ದೆ ಗೈಸ್. ಜಿಮ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ. ಅಂಡ್ ಇವತ್ತು ಸ್ವಲ್ಪ ಪ್ಯಾಕಿಂಗ್ ಕೆಲಸ ಇದೆ ಗೈಸ್. ಅಂದ್ರೆ 20% ಅಷ್ಟೇ ಇವತ್ತಿಗಾಗೋದು. ಇನ್ನೊಂದು 3 ದಿನ ಇದೆ, ಓಕೆನಾ. ಸೊ ಇವತ್ತು ಜಸ್ಟ್ ಬಟ್ಟೆಗಳು ಮಾತ್ರ ಫೈನಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನು ಚಿಕ್ಕ ಪುಟ್ಟ ಶಾಪಿಂಗ್ ಎಲ್ಲ ಇದೆ. ಸೊ ಎಲ್ಲ ಆದ್ಮೇಲೆ ಒಟ್ಟಿಗೆ ಜಿಪ್ ಹಾಕಿ ಎತ್ತಿಟ್ಬಿಟ್ರೆ ಅದೊಂಥರ ಸಮಾಧಾನ. ಬಟ್ ಇವತ್ತಿನ ಕೆಲಸ ಏನಪ್ಪಾ ಅಂತಂದ್ರೆ, ನಾವ್ ಏನೇನ್ ಬಟ್ಟೆ ತಗೊಂಡಿದೀವಿ ಅಥವಾ ಏನೇನ್ ಬಟ್ಟೆ ತಗೋಬೇಕು ಅಂತ ಅನ್ಕೊಂಡಿದೀವಿ ಅದನ್ನೆಲ್ಲಾನು ನೀಟಾಗಿ ಏನಂತಾರೆ ಪೇರ್ ಮಾಡಿ ಎತ್ತಿಟ್ಬಿಡ್ತೀನಿ. ಸೊ ಬಟ್ಟೆಗಳ ಕೆಲಸ ಇವತ್ತಿಗೆ ಮುಗಿಯುತ್ತೆ. ಇನ್ನು ಮಿಕ್ಕಿತ್ತು ನಾಳೆ ನಾಳಿದ್ದು ನೋಡ್ಬೇಕು ಗೈಸ್. ಮಳೆ ಬಿದ್ದಾಗ ನೇಚರ್ ಎಷ್ಟು ಚಂದ ಕಾಣುತ್ತೆ ಅಲ್ವಾ. ಗೈಸ್ ಇವತ್ತು ನಾನು ಬಟ್ಟೆ ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ಇದ್ದಿದ್ದು. ಬಟ್ ಮನೆಗೆ ಬಂದಮೇಲೆ ನನಗೆ ಬೇರೆ ಕೆಲಸನೇ ಕಾದಿತ್ತು. ದಾಟ್ ಈಸ್ ದಿಸ್. ಆ್ಯಕ್ಚುಲಿ ನಾವು ಮನೆ ಖಾಲಿ ಮಾಡಿ ಬಂದಾಗ ಎಲ್ಲ ವಾಶ್ ಮಾಡಿನೇ ತಂದಿದ್ದು, ಆಯಿತಾ. ಬಟ್ ಇಲ್ಲಿ ಬಂದಮೇಲೆ ಪೂರಕ್ಕೆ ತರಿಸಿದ್ದೆ ವೇಸ್ಟ್. ನೋಡಿ ಒಳಗಡೆ ಎಲ್ಲ ಎಷ್ಟು ಧೂಳು ಕೂತ್ಕೊಳ್ಳುತ್ತೆ ಅಂತ. ನಂಗೆ ಅದು ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಓಕೆ ಗೈಸ್, ಇವಾಗ ನಾನು ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೀನಿ. ಐ ಹ್ಯಾವ್ ಸಮ್ ವರ್ಕ್. ಗೈಸ್ ಚಪ್ಪಲಿ, ಶೂಸು, ಬಟ್ಟೆ ಎಲ್ಲ ಒಗ್ದು ಒಣಗಾಕಿದ್ದೀನಿ. ಇಲ್ಲಿ ನೋಡಿ ವೆದರ್ ಮಳೆ ಬರೋ ಥರ ಅನಿಸ್ತಾ ಇದೆ ನನಗೆ. ಆ್ಯಂಡ್ ವೆದರ್ ಚೆಕ್ ಮಾಡಿದಾಗ 40% ಏನೋ ಇದು 40% ಚಾನ್ಸಸ್ ಅಂದರೆ ಬರಲ್ಲ ಅಂತ ನನ್ನ ಪ್ರಕಾರ. ಬಿಕಾಸ್ ಮೊನ್ನೆ ಎಲ್ಲ 70-80% ಇದ್ದಾಗಲೇ ಬಂದಿರಲಿಲ್ಲ ಮಳೆ. ಇವತ್ತು ಜಸ್ಟ್ 40% ತೋರಿಸ್ತಾ ಇತ್ತು. ನೋಡೋಣ. ಇವತ್ತು ಬೇಡ ದೇವ್ರೆ ಪ್ಲೀಸ್. ಬಿಕಾಸ್ ಒಣಗಬೇಕು. ಈ ಚಪ್ಪಲಿ ಎಲ್ಲ ಲೈಕ್ ಒಣಗೋಗುತ್ತೆ, ಸ್ಯಾಂಡಲ್ಸ್ ಎಲ್ಲ. ಇವು ಶೂಸ್ ಇದೆಯಲ್ಲ ಅದು ಒಣಗಲ್ಲ ಅಷ್ಟು ಬೇಗ. ಬಿಸಿಲಿದ್ರೇ ಒಂದು ದಿನ ಪೂರ ತೊಗೊಳುತ್ತೆ ಅದು ನೀಟಾಗಿ ಒಣಗೋದಕ್ಕೆ. ಇನ್ನು ಬಿಸಿಲಿಲ್ಲ, ಜಸ್ಟ್ ಗಾಳಿಯಲ್ಲಿ ಒಣಗಬೇಕಷ್ಟೇ ಅದು. ಸೊ ಆ್ಯಂಡ್ ನಾನು ತಲೆಗೆ ನವರತ್ನ ಹಾಕ್ಕೊಂಡು, ನೀವೆಲ್ಲರಿಗೂ ಗೊತ್ತಲ್ವಾ, ಯಾರ್ಯಾರನ್ನ ವಿಡಿಯೋಸ್ ನೋಡ್ತಾ ಇರ್ತೀರ ಅವರೆಲ್ಲರಿಗೂ ನನಗೆ ನವರತ್ನ ಆಯಿಲ್ ಅಂದರೆ ಇಷ್ಟ. ಆ್ಯಂಡ್ ನಾನು ಯೂಸ್ ಮಾಡೋ ಹೇರ್ ಆಯಿಲೇ ಅದು. ವಾವ್. ಎಲ್ಲರೂ ಇದನ್ನು ನನ್ನ ಪ್ರಕಾರ ನಾನು ನೋಡಿರೋರಲ್ಲಿ ನವರತ್ನ ಯಾವತ್ತೋ ಒಂದ್ಸಲ, ಅಂದರೆ ತುಂಬ ಸ್ಟ್ರೆಸ್ ಅನಿಸ್ದಾಗ, ನಾನು ನಿದ್ದೆ ಚೆನ್ನಾಗಿ ಮಾಡಬೇಕು ಅಂತಂದರೆ ಆವಾಗ ಹಚ್ಕೋತಾರೆ. ಅದನ್ನೇ ಹೇರ್ ಆಯಿಲ್ ಥರ ಯೂಸ್ ಮಾಡೋವಂಥವ್ರನ್ನ ನಾನು ಎಲ್ಲೂ ನೋಡಿಲ್ಲ, ನಾನೇ ಫಸ್ಟ್ ಅಂತ ಅನಿಸುತ್ತೆ. ನನಗೂ ಗೊತ್ತಿಲ್ಲ ಗೈಸ್. ನಾನು ಅದನ್ನು ಜಸ್ಟ್ ಇವಾಗ ಎಲ್ಲರೂ ಏನು ರೀಸನಿಗೆ ಯೂಸ್ ಮಾಡ್ತಾರೆ, ಜಸ್ಟ್ ಒಂಥರ ಚೆನ್ನಾಗಿ ಅನಿಸುತ್ತೆ, ಕೂಲಾಗಿರುತ್ತೆ ಆ ಥರ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು.
ಬಟ್ ಅದು ನನ್ನ ಹೇರ್ ಆಯಿಲೇ ಆಗಿಬಿಡ್ತು. ಆ್ಯಂಡ್ ನನ್ನ ತಲೆಗೆ ಎಣ್ಣೆ ಹಾಕೋದು ಇಟ್ಸ್ ವೆರಿ ರೇರ್. ಬಟ್ ಇವತ್ತು ನವರತ್ನ ಎಣ್ಣೆ ಹಚ್ಕೊಂಡು ಜಡೆ ಹಾಕ್ಕೊಂಡು ಯಪ್ಪ ದೇವೆ. ಆ್ಯಂಡ್ ನಾನು ನನ್ನ ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಓಕೆ ಗೈಸ್, ಇವಾಗ ಊಟ ಮಾಡಬೇಕು. ಊಟ ಮಾಡಿದಾದ್ಮೇಲೆ ಏನು ಮಾಡೋದು ನಂಗೆ ಗೊತ್ತಾಗ್ತಾಯಿಲ್ಲ. ಹೆಂಗೆ ಪ್ಯಾಕ್ ಮಾಡಬೇಕು, ಏನು ಪ್ಯಾಕ್ ಮಾಡಬೇಕು, ಏನು ಗೊತ್ತಾಗ್ತಾ ಇಲ್ಲ. ಓಕೆ ನೋಡೋಣ. ಹಾಯ್, ನನ್ನ ಹಸ್ಬೆಂಡ್ಗೆ ಹೆಲ್ಪ್ ಕೇಳಿದ್ರೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕಳಿಸ್ತಾರೆ. ಅವರು ಪ್ಯಾಕಿಂಗ್ ವಿಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿರ್ತಾರೆ ಅಲ್ವಾ, ಸೊ ಆ ವಿಡಿಯೋಸ್ನ ಕಳಿಸ್ತಾ ಇದ್ದಾರೆ ನನಗೆ. ಇದೇ ನನ್ನ ಹೆಲ್ಪ್. ನಿಮಗೆ ಇದಕ್ಕಿಂತ ಹೆಲ್ಪ್ ಬೇಕಾ ಅಂತ. ಓಕೆ ಗೈಸ್, ಊಟ ಮಾಡಬೇಕಾದ್ರೆ ಸಿಗ್ತೀನಿ. ಬಾಯ್ ಗೈಸ್. ಇವತ್ತು ನಮ್ಮ ಮನೆಗೆ ಊಟ ನುಗ್ಗೆಕಾಯಿ ಸಾರು ಆ್ಯಂಡ್ ಅನ್ನ. ವಿಚ್ ಈಸ್ ಯುವರ್ ಫೇವ್ರೆಟ್ ಸಾಂಬಾರ್? ನುಗ್ಗೆಕಾಯಿ ಸಾರು. ಸೀರಿಯಸ್ಲಿ ಗೈಸ್, ನಂಗೆ ಯಾವ ಸಾಂಬಾರು ಇಷ್ಟ ಗೊತ್ತಾ? ಹೇಳಿ ನೀವು, ನಾನು ನಿಮ್ಮ ಹತ್ರ ಹೇಳಿದ್ದೀನಲ್ಲ ಇಷ್ಟೊಂದ್ಸಲ. ಅದು ನಿಮಗೆ, ನನಗಲ್ಲ. ನಂಗೆ ಗೈಸ್, ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕಾದ್ರೆ ಅವತ್ತು ಈವ್ನಿಂಗ್ ಊಟಕ್ಕೆ ತರಿಸಿದ್ರಲ್ಲ, ಅಂದ್ರೆ ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದ್ರೆ ಇವತ್ತು. ಅದು ಗೈಸ್ ನಂಗೆ ನೋಡಿ, ಅದು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೇವೆ 3 years ಆಗಿಲ್ವಾ? 2 years ಆಗಿದೆ. ಇವತ್ತಿಗೂ ನಾನು ಅದನ್ನ ನೆನ್ಪು ಮಾಡ್ಕೋತೀನಿ. ಆ ಸಾಂಬಾರ್, ಅದು ನುಗ್ಗೆಕಾಯಿ ಸಾಂಬಾರೇ. ಹೆಂಗೆ ಅಂದ್ರೆ ಅವಾಗೆಲ್ಲ ನಾನು ಇಷ್ಟೇ ತಿಂತಾ ಇದ್ದಿದ್ದು. ಓಕೆನಾ, ಲೈಕ್ ಕಣ್ಣು ಮತ್ತೆ ಹೊಟ್ಟೆ ಎರಡು ತುಂಬೋಗಿದೆ. ಸರಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಣ್ಣು ಮತ್ತೆ ಹೊಟ್ಟೆ ಎರಡು ತುಂಬೋಗಿದೆ, ಆದ್ರೂ ತಿನ್ಬೇಕು. ಈಗ ಆ ಟೇಸ್ಟ್ ಇವತ್ತಿಗೂ ನೆನ್ಪು ಮಾಡ್ಕೋತೀನಿ ನಾನು. ನಂಗೆ ಇಷ್ಟ ಆ ಸಾಂಬಾರ್. ಗೈಸ್, ನಾನು ನಿಮಗೆ ಬೆಳಗ್ಗೆನೆ ಹೇಳಿದ್ದೆ ಅಲ್ವಾ, ಇವತ್ತು ಬಟ್ಟೆ ಎಲ್ಲ ಫೋಲ್ಡ್ ಮಾಡೋದು, ಸ್ವಲ್ಪ ಎತ್ತಿಡೋದು, ಅಟ್ಲೀಸ್ಟ್ ಒಂದು 20 to 30% ಕೆಲಸ ಆದರೂ ಪ್ಯಾಕಿಂಗ್ ಮುಗಿಸ್ಬೇಕು ಅಂತ ಹೇಳಿದ್ದೆ ಅಲ್ವಾ. ಇವಾಗ ಟೈಮ್ ಬಂದು 4 o'clock ಹತ್ರ ಅಂದರೆ 3:50 ಆಗಿರುತ್ತೆ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇನ್ನೂ ಜಸ್ಟ್ ಬಟ್ಟೆ ಯಾವ್ಯಾವ್ದೇ ಬೇಕು ಎಲ್ಲ ಎತ್ತಿಟ್ಟಿದ್ದೀನಿ ಅಷ್ಟೇ. ಅದನ್ನು ಮಾಡಿಲ್ಲ ಕಂಪ್ಲೀಟಾಗಿ. ಜಸ್ಟ್ ನನ್ನ ಹಸ್ಬೆಂಡ್ ಬಟ್ಟೆನ ಎತ್ತಿಡ್ತಾ ಇದ್ದೀನಿ ಅಷ್ಟೇ. ಆವಾಗಲೇ ರೂಮ್ ನೋಡಿ ಯಾವ ಗತಿ ಆಗಿದೆ. ಇನ್ನೂ ಏನೋ ಸ್ಟಾರ್ಟೇ ಮಾಡಿಲ್ಲ ನಾನು. ಅಯ್ಯೋ ದೇವ್ರೆ, ಎಲ್ಲ ಕಚಾಪುಚಿ ಆಗ್ತಿದೆ. ಆ್ಯಂಡ್ ಇವತ್ತು ತಲೆ ಸ್ನಾನ ಮಾಡಬೇಕಿತ್ತು, ಬಟ್ ನೋಡಿ ಎಲ್ಲ ಮಳೆ ಬಿದ್ದಿದೆ. ಮಳೆ ಬಿದ್ದು ನಮ್ಮ ಊರೆಲ್ಲ ಹಸಿರಾಗಿ ಕಾಣ್ತಾ ಇದೆ. ಆ್ಯಂಡ್ ಅದೊಂಥರ ಚಂದ ಅಲ್ವಾ, ಮಳೆ ಬಿದ್ದರೆ ಸಕ್ಕತ್ತಾಗಿರುತ್ತೆ. ನೋಡೋದಕ್ಕೆ ಒಂಥರ ಇಷ್ಟ ಆಗುತ್ತೆ ನೇಚರ್ನ. ಸೊ ಇವಾಗ ತಲೆ ಸ್ನಾನ ಮಾಡಿಕೊಂಡ್ರೆ ತಲೆ ಒಣಗೋದಿಲ್ಲ. ಆ್ಯಂಡ್ ನನಗೆ ವೆಟ್ ಹೇರ್ಸಲ್ಲೆಲ್ಲ ಮಲ್ಕೊಂಡ್ರೆ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಆಗಿಬಿಡುತ್ತೆ. ಆ್ಯಂಡ್ ನಂಗೆ ಇಷ್ಟ ಆಗೋದಿಲ್ಲ, ನಿದ್ದೆನೂ ಬರೋದಿಲ್ಲ ಆಮೇಲೆ ನನಗೆ ಆ ವೆಟ್ ಹೇರ್ಸಿಗೆ. ಹೇರ್ ಡ್ರೈಯರು ಎಲ್ಲನೂ ಇದೆ, ಬಟ್ ನಾನು ಯಾವುದೂ ಯೂಸ್ ಮಾಡೋದಿಲ್ಲ. ಬಿಕಾಸ್ ನಂಗೆ ಹೇರ್ ಡ್ರೈಯರ್ ಎಲ್ಲ ಯೂಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗುತ್ತೆ. ಸೊ ಹಾಗಾಗಿ ಆ ಥರದನ್ನೆಲ್ಲ ಯೂಸ್ ಮಾಡೋದಿಲ್ಲ. ಏನಾದರೂ ಸನ್ಲೈಟ್ ಇಲ್ಲ ಸ್ನಾನ ಮಾಡಿ ಸುಮ್ಮನೆ ಹಾಗೆ ಬಿಟ್ಬಿಡ್ತೀನಿ ಅಷ್ಟೇ. ಅಯ್ಯೋ ದೇವ್ರೆ, ನನಗೆ ಇದು ನೋಡ್ತಾ ಇದ್ರೇ ಒಂಥರ ಟೆನ್ಷನ್ ಆಗ್ತಾ ಇದೆ. ಬಟ್ ಲೆಟ್ಸ್ ಡೂ ಇಟ್ ಗೈಸ್. ಇವತ್ತು ಪ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಐ ಜಸ್ಟ್ ಸೆಡ್ ಓಕೆ, ಪ್ಯಾಕಿಂಗ್ ಎಲ್ಲ ಆದಮೇಲೆ ಸಿಗ್ತೀನಿ ಅಂತ. 80% ಆಫ್ ದಿ ಲಗೇಜ್ ಹ್ಯಾಸ್ ಬೀನ್ ಪ್ಯಾಕ್ಡ್. ಸುಸ್ತಾಗೋಯ್ತು ನನಗೆ. ಯಪ್ಪ, ಅಂದರೆ ನಾನು ಅಂದ್ಕೊಂಡಷ್ಟು ಏನು ಡಿಫಿಕಲ್ಟ್ ಅನ್ನಿಸ್ಲಿಲ್ಲ ನನಗೆ. ನಾನು ಅಂದ್ಕೊಂಡಿದ್ದೆ ಏನು ಇಡೋದು ಏನು ಬಿಡೋದು ಅಂತ. ವೇಯಿಂಗ್ ಮಷಿನ್ ತಂದ್ರಲ್ಲ ನೀವು, ಅದಕ್ಕೆ ನಂಗೆ ತಲೆ ಕೆಡಲಿಲ್ಲ. ಇಲ್ಲ ಅಂದಿದ್ರೆ ಅಯ್ಯೋ ಒಂದು ಬಟ್ಟೆ ಇಡಬೇಕಾದ್ರೂ ತಲೆ ಕೆಟ್ಟೋಗ್ಬಿಡ್ತಾಯಿತ್ತು ನನಗೆ. ಸೊ ಸುಸ್ತಾಗ್ಬಿಟ್ಟು ಪ್ರೋಟೀನ್ ಬಾರ್ ತಿಂತಾಯಿದ್ದೀನಿ.
ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಓಕೆನಾ? ಸಪೋರ್ಟ್ ಮಾಡಿ. ನಾಳೆ ವಿಡಿಯೋ ಸಿಗೋಣ. ಟಾಟಾ, ಬಾಯ್, ಲಾಟ್ಸ್ ಆಫ್ ಲವ್.